ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 31ನೇ ವಚನ. ನೀಚನ ನಾಲಿಗೆ ಕತ್ತರಿಸಲ್ಪಡುವುದು. ದಾವೀದನ ಕಾಲದಲ್ಲಿ ಶಿಮಿ ಎಂಬ ವ್ಯಕ್ತಿ ದಾವೀದನನ್ನು ತುಂಬ ಸಾರಿ ಕೆಟ್ಟದಾಗಿ ದೂಷಣೆ ಮಾಡಿದಂಥ ವ್ಯಕ್ತಿ ಆಗಿದ್ದನು. ಆದರೆ ದಾವೀದನು ದೇವರಿಂದ ಅಭಿಷೇಕಿಸಲ್ಪಟ್ಟ ವ್ಯಕ್ತಿ ಆದ್ದರಿಂದ ಶಿಮಿಗೆ ಯಾವ ಶಿಕ್ಷೆಯನ್ನು ಕೂಡ ವಿಧಿಸಲಿಲ್ಲ. ಆದರೆ ದಾವೀದನ ಮಗನಾದ ಸೊಲೊಮೋನ್ ರಾಜನ ಕಾಲದಲ್ಲಿ ಶಿಮಿ ಬಗ್ಗೆ ಸೊಲೊಮೋನಿಗೆ ದಾವೀದನು ಹೇಳಿದಾಗ ಸೊಲೊಮೋನನು ಶಿಮಿಗೆ ಒಂದು ಷರತ್ತನ್ನಿಟ್ಟಿದನು. ನೀನು ಯಾವಾಗ ಯೆರೂಸಲೇಮನ್ನು ಬಿಟ್ಟು ನೀನು ಹೊರಗಡೆ ಹೋಗುತ್ತೀಯೋ ಅಂದೇ ನೀನು ಸಾಯುತ್ತೀಯೋ ಎಂದು. ಅಷ್ಟುವರೆಗೂ ಕೂಡ ಸೊಲೊಮೋನು ಶಿಮಿಯನ್ನು ಮುಟ್ಟಲಿಲ್ಲ. ಆದರೆ ಈ ಕಟ್ಟಡವನ್ನು ಒಂದು ದಿವಸ ಈ ಒಂದು ಶಿಮಿ ಮರೆತು ಬಿಟ್ಟು ಯೆರೂಸಲೇಮನ್ನು ಬಿಟ್ಟು ಹೊರಗಡೆ ಹೋದಾಗ ಆತನು ಮರಣ ಹೊಂದಿದ್ದಾನೆ. ಹೌದು ಪ್ರಿಯರೇ, ದುಷ್ಟನಾಗಿದ್ದ ಶಿಮಿ, ಆತನ ಬಾಯಿ ಒಂದು ದೇವರ ಅಭಿಷೇಕ ಮಾಡಿದಂಥ ದಾವೀದನ ದೂಷಿಸಲ್ಪಟ್ಟಿದ್ದರಿಂದ ದೇವರು ಆತನನ್ನು ಸಂಹರಿಸಿದ್ದಾರೆ. ಇದನ್ನು ನಾವು ಕೂಡ ಯಾವ ರೀತಿ ನಮ್ಮ ಮಾತುಗಳಿದ್ದೇವೆ, ನಮ್ಮ ಮಾತುಗಳು, ನಮ್ಮ ಸಂಭಾಷಣೆ ಕೂಡ ಅದು ಉಪ್ಪು ಹಾಕದಂಗೆ ಇರಬೇಕು. ಸಂತೋಷಕರವಾಗಿ, ಇತರಿಗೆ ಪ್ರೀತಿಕರವಾಗಿ, ಇತರಿಗೆ ನಮ್ಮ ಬಾಯಿಯ ವಚನಗಳು ಆಶೀರ್ವಾದಕರವಾಗಿದ್ದರೆ ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ದೀವಿಸ್ತಾರೆ. ಅಂತ ಒಂದು ಒಳ್ಳೆ ಸಂಭಾಷಣೆ ಮಾಡುವಂಥ ಒಂದು ಗುಣ, ಒಂದು ಜ್ಞಾನ ದೇವರು ನಮಗೆ ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ದೀವಿಸಲಿ. ದೇವರ ಈ ವಾಕ್ಯವನ್ನು ದೀವಿಸಲಿ. ಆಮೆನ್.